ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅವೇಕ ಡಾರೆಸ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗ್ತದಲ್ಲ ಅದನ್ನಷ್ಟೇ ತೊಗೊಳ್ರಿ. ನಿಮಗೆ ರೆಸನೇಟ್ ಆಗಿಲ್ಲ ಆ ವಿಡಿಯೋ ಅದ್ರಾಗ ಹೇಳ್ತಿರೋ ವಿಷಯ ನಮಗಲ್ಲ ಅಂತಂದ್ರೆ ನನಗಲ್ಲ ಅಂತ ಬಿಟ್ಬಿಡ್ರಿ. ಓಕೆ, ಫೋರ್ಸಿಬಲಿ ನನಗೆ ಅಂತ ತೊಗೊಬೇಡ್ರಿ. ಅದನ್ನ ಅಂದರೆ ನಿಮಗೆ ಇದು ಹೇಳ್ತಿರೋದೆಲ್ಲ ಫೋರ್ಸಿಬಲಿ ಅಂತ ತೊಗೊಬೇಡ್ರಿ, ಫೋರ್ಸ್ ಮಾಡಿಬಿಡ್ರಿ ನೀವು ವಿಷಯಗಳನ್ನು. ನಿಮ್ಗೆ ಅದು ಸರಿ ಅನಿಸಿಲ್ಲ ಅಂದರೆ ಬಿಟ್ಬಿಡ್ರಿ. ಓಕೆ, ನಿಮ್ಮದು ಮತ್ತು ನಿಮ್ಮ ಪರ್ಸನಿನ ಎನರ್ಜಿ ಇವತ್ತಿನ ಹೆಂಗಿದೆ ಅಂತ ನೋಡೋಣ. ಹಾರ್ಮೋನಿ. ಓಕೆ, ನಿಮ್ಮದು ಎನರ್ಜಿ ಇವತ್ತು ನನ್ನ ವ್ಯೂವರ್ಸಿದ್ದು ಎನರ್ಜಿ ಹಾರ್ಮೋನಿ ಬಂದಿದೆ. ಅಂದರೆ ಮೈಂಡ್ ಮತ್ತು ಮನಸ್ಸು, ಬುದ್ಧಿ ಒಂದು ಹೇಳ್ತತಿ, ಮನಸ್ಸು ಒಂದು ಹೇಳ್ತತಿ. ಅದೆರಡನ್ನೂ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ ಇದು ಕಾರ್ಡ್ ಹೇಳ್ತಾ ಇದೆ. ಬ್ಯಾಲೆನ್ಸ್ ಮಾಡ್ಕೋಬೇಕು ನೀವು, ಇಲ್ಲ ಬ್ಯಾಲೆನ್ಸ್ ಮಾಡ್ಕೊತಾ ಇದ್ದೀರಿ. ಹಾರ್ಟ್ ಚಕ್ರ ಮತ್ತು ಇಲ್ಲೇ ಥರ್ಡ್ ಐ ಚಕ್ರ ಐತಲ್ಲ, ಅದನ್ನು ನೀವು ಓಪನ್ ಮಾಡ್ಕೊಳಕ್ಕಂದ್ರೆ ಅದನ್ನು ಆ್ಯಕ್ಟಿವ್ ಮಾಡ್ಕೊಳಕತ್ತೀರಿ ಅಂತ ತೋರಿಸ್ತಾ ಇದೆ. ಓಕೆ, ಓವರಾಲ್ ಎನರ್ಜಿ ನಾ ಏನು ಹೇಳಿದೆ ಅದೇ ಒಂದು ನೋಡ್ರಿ. ಟ್ರಾನ್ಸ್ಫಾರ್ಮೇಷನ್ ಕಾರ್ಡ್ ಬಂದಿದೆ. ನಿಮ್ಮನ್ನು ನೀವು ಟ್ರಾನ್ಸ್ಫರ್ ಮಾಡ್ಕೊಳಕತ್ತೀರಿ. ನಿಮ್ಮನ್ನು ನೀವು ಇಲ್ಲೊಂದು ಪಕ್ಷಿ ಕಾಣ್ತದೆ ಅನ್ಕೊತೀನಿ ಹಿಂದಿಂದ ನೋಡ್ರಲ್ಲ. ಹೊರಗೆ ಹಾರಬೇಕಲ್ಲ, ನಿಮ್ಮೊಳಗಿಂದ ನೀವು ಇಲ್ಲೊಂದು ಮನುಷ್ಯ ಮಲ್ಕೊಂಡಿದ್ದಾನಿಲ್ಲ. ಟ್ರಾನ್ಸ್ಫಾರ್ಮೇಷನ್ ಕಾರ್ಡ್ ಬಂದಿದೆ. ಟೋಟಾಲಿಟಿ, ನಿಮ್ಮ ಜೀವನದಾಗ ನಿಮಗೆ ಒಂದು ಟೋಟಾಲಿಟಿ ಬೇಕು, ಅಂದರೆ ಒಂದು ಪರಿಪೂರ್ಣತೆ ಬೇಕು. ಕಂಪ್ಯಾರಿಸನ್ಸ್ ಎಲ್ಲ ಮಾಡ್ಕೊತಿದ್ರಿ ಬೇರೆಯವ್ರ ಜೊತೆಗೆ. ನಿಮ್ಮನ್ನು ನೀವು ಬೇರೆಯವ್ರ ಜೊತೆಗೆ ಕಂಪ್ಯಾರಿಸನ್ ಮಾಡ್ಕೊತಿದ್ರಿ, ಅಥವಾ ನೀವು ಏನು ಉದ್ಯೋಗ ಮಾಡ್ಕೊತಿದ್ರಿ ಅದಕ್ಕೆ ಬೇರೆಯವ್ರ ಜೊತೆಗೆ ಕಂಪೇರ್ ಮಾಡ್ಕೊತಿದ್ರಿ. ಅವ್ರು ಸರಿ ನಾ ತಪ್ಪು ಹೀಗೆಲ್ಲ ಕಂಪೇರ್ ಮಾಡ್ಕೊತಿಲ್ಲ, ಹಂಗೆ ಮಾಡ್ಕೋಬಾರ್ದು. ಓಕೆ, ಈಗ ನೀವು ಬೇರೆ ಯಾರೋ ಅಂಡರ್ ಕಂಟ್ರೋಲಾಗಿದ್ರಿ ಅಂದರೆ ಬೇರೆಯವ್ರ ಕಂಟ್ರೋಲ್ ನಿಮ್ಮ ಜೀವನ ಮಾಡ್ತಿದ್ರು, ನಿಮ್ಮ ಭಾವನೆಗಳನ್ನು ನಿಮ್ಮ ಮನಸ್ಸನ್ನ ಮಾಡ್ತಿದ್ರು ಅಂದ್ರೆ ಈಗ ಅದರಿಂದ ಹೊರಗೆ ಬರೋಕ್ಕೆ ನೋಡ್ತೀರಿ. ನಿಮ್ಮ ಜೀವನ ನೀವು ಕಂಟ್ರೋಲ್ ಮಾಡ್ಕೊಳ್ತೀವಿ. ಯು ವಾಂಟ್ ಟು ಸೆಲೆಬ್ರೇಟ್. ನಿಮಗೆ ಸೆಲೆಬ್ರೇಷನ್ ಬೇಕು, ನಿಮಗೊಂದು ಖುಷಿಯಿಂದ ಇರೋಕೆ ನೀವು ಜೀವನ ಮಾಡಬೇಕು. ನಿಮ್ದು ಎಕ್ಸ್ಪೀರಿಯನ್ಸಸ್ ಏನು ಜೀವನ ಅದಾವಲ್ಲ ಅದರಿಂದ ಹೊರಗೆ ಬಂದು ಒಂದು ಒಳ್ಳೆ ಜೀವನ ನೋಡ್ಬೇಕಂತ ವಿಚಾರ ಮಾಡ್ತಿದ್ದೀರಿ. ನಿಮ್ದು ಅಲೋನ್ನೆಸ್ಸಿಂದ ಹೊರಗೆ ಬರ್ಬೇಕಂತ ನೋಡ್ತೀರಿ. ಹಂಗೆ ಕಾರ್ಡ್ಸ್ ತೊಗೊಂತಂದ್ರೆ ಹಂಗೆ ಬಂದ ಬರ್ತಾವೆ. ಸೊ ಹಾರ್ಮೋನಿ ಯಾಕೆ ಬಂದಿದೆ ಅಂತ ನೋಡೋಣ. ಸ್ವಲ್ಪ ಸೆಟಪ್ ಚೇಂಜ್ ಮಾಡೀನಿ ಇವತ್ತೆ, ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಗ್ತಾಯಿದೆ. ಹಾರ್ಮೋನಿ ಯಾಕೆ ಬಂತು, ಏನು ಹೇಳಲಿಕ್ಕೆ ಬಂತು? ಸೆಲ್ಫ್ ಡೌಟ್ ಇದ್ದರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದಿದ್ದಿಲ್ಲ, ನಿಮ್ಮ ಮೇಲೆ ನಮ್ಗೆ ನಂಬಿಕೆ ಇದ್ದಿದ್ದಿಲ್ಲ, ನೀವು ಭಾಳ ವೀಕ್ ಅನ್ಕೊತಿದ್ರಿ, ಕಾನ್ಫಿಡೆನ್ಸ್ ಇದ್ದಿದ್ದಿಲ್ಲ. ನಿಮ್ಮ ಫೀಲಿಂಗ್ ಹೆಂಗತ್ತಂದ್ರೆ ನಾ ಏನೂ ವರ್ತಿಲ್ಲ ಅಂತ ಇತ್ತು. ಇಲ್ಲ, ಈಗ ನೀವು ಅದಕ್ಕೆ ಏನು ಮಾಡ್ತೀರಿ, ಅದರಿಂದ ಹೊರಗೆ ಬಂದು ನಿಮ್ಮ ವರ್ತು ನೀವು ತಿಳ್ಕೊಳಕತ್ತೀರಿ. ನಾ ಕೆಪಬಲ್ ಇದ್ದೀನಿ ಅಂತಂದು ಹಿಂಗೆ. ಓಕೆ, ನಿಮ್ಮದು ಜೀವನೊಳಗೆ ಏನಾದರೂ ಬರೀ ಡಿಸಪಾಯಿಂಟ್ಮೆಂಟ್ಸ್ ಇದ್ದರು, ಬರೀ ಫೇಲ್ಯೂರ್ಸ್ ಇದ್ವು, ಐಡಿಯಾಸ್ ಏನೂ ಬರ್ತಿದ್ದಿಲ್ಲ ನಿಮ್ಗೆ. ಜೀವನಕ್ಕೆ ಒಂದೇನೋ ಒಂದು ಸ್ಟೆಪ್ ತೊಗೊಳಕ್ಕೆ ಹೋಗ್ತೀರಿ, ಅಲ್ಲಿ ನಿಮಗೇನೋ ಐಡಿಯಾ ಬರೋದಿಲ್ಲ. ಈಗ ಅದನ್ನು ನೀವು ಏನಂತೀರಿ, ಮೆಡಿಟೇಷನ್ ಮುಖಾಂತರ ಆದರೂ ನೀವು ಅದನ್ನು ಕಂಡ್ಕೊಳಕ್ಕೆ ವಿಚಾರ ಮಾಡ್ತಿದ್ದೀರಿ. ಅಂದರೆ ನೀವು ಸ್ವಲ್ಪ ಸ್ಪಿರಿಚುವಲ್ಗೆ ಹೋಗ್ತಿದ್ದೀರಿ ಅಂತ ಅರ್ಥ ಇದೆ. ವಿಚಾರಗಳು ನಿಮ್ಮದು ಚೇಂಜ್ ಆಗ್ತದವು, ಒಳ್ಳೆ ವಿಚಾರ ಮಾಡ್ತಿದ್ದೀರಿ. ಈಗ ಇಷ್ಟು ದಿನ ಇದ್ದರೆ ನಾನು ಬರೀ ಫೇಲ್ ಅಂದರೆ ನಾನು ಹಿಂಗೆ ನಂದು ಎಲ್ಲ ಬರೀ ಜೀವನದಾಗ ಬರೀ ಫೇಲ್ ಕಾಣ್ತದೆ ನನ್ನ ಜೀವನದಾಗ. ಯಾಕೆ ಅಂದರೆ ಈಗಿಲ್ಲ, ನಾ ಥಿಂಕಿಂಗ್ ಪ್ರೊಸೆಸ್ ಐತಲ್ಲ ನಿಮ್ಮದು, ಅದು ಚೇಂಜ್ ಆಗ್ತಾಯಿದೆ. ಗೆಲ್ಲಬೇಕಂದ್ರೆ ನಾವು ಒಂದೇ ಮೆಟ್ಲ ಹೆಂಗೆ ಹತ್ತಬೇಕು ನೋಡಿರಿ. ಎರಡೂ ಸೇಮೇ ವಿಚಾರ ಮಾಡೋದು. ಆದರೆ ನಾನು ಸೋಲ್ತದೇನಿ ಯಾಕೆ ಸೋಲ್ತದೇನಿ ಅಂತ ವಿಚಾರ ಮಾಡೋದು ಬೇರೆ, ನಾ ಗೆಲ್ಲಬೇಕು ಒಂದೇ ಮೆಟ್ಲ ಹೆಂಗೆ ಹತ್ತಬೇಕು ಅಂತ ವಿಚಾರ ಮಾಡೋದು ಬೇರೆ. ಕಾನ್ಸೆಪ್ಟ್ ಎರಡೂ ಸೇಮೇ, ಆದರೆ ವಿಚಾರ ಮಾಡೋ ಥಾಟ್ ಪ್ರೊಸೆಸ್ ಏನಿದೆಲ್ಲ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ರೀತಿ ಚೇಂಜಸ್ ಮಾಡ್ಕೊತಿದ್ದೀರಿ. ಇಲ್ಲೇ ನಿಮ್ಗೆ ಏನಂತೀರಿ, ಇದು ಒಂದು 11 ದಿವಸದಿಂದ ಹಿಡಿದು ಒಂದು 11 ಅವರ್ಸ್ ಅಥವಾ 11 ಡೇಸಿಂದ ನಿಮ್ಮದು ಈ ಚೇಂಜಸ್ ಸ್ಟಾರ್ಟ್ ಆಗಿದ್ದಾವೆ ನಿಮ್ಮ ಜೀವನದೊಳಗೆ. ಓಕೆ, ರಾಶಿ ಹೇಳ್ತಾನೆ ನೋಡ್ರಲ್ಲೇ. ಕ್ಯಾನ್ಸರ್, ಪೈಸಸ್ ಮತ್ತು ಸ್ಕಾರ್ಪಿಯೋ ಅಂದ್ರೆ ಕರ್ಕ ರಾಶಿ, ಮೀನರಾಶಿ ಮತ್ತು ವೃಶ್ಚಿಕ ರಾಶಿ. ಓಕೆ, ಮತ್ತು ಜಮಿನಿ, ಲಿಬ್ರಾ, ಅಕ್ವೇರಿಯಸ್, ಮಿಥುನ ರಾಶಿ, ತುಲಾ ರಾಶಿ ಮತ್ತು ಕುಂಭ ರಾಶಿಯವರಿಗೆ ಬಂದಿದೆ. ಸೊ ನಿಮ್ಮದು ಚೇಂಜಸ್ ಚೆನ್ನಾಗಿದೆ. ಇವತ್ತಿನ ದಿವಸ ಯಾವುದಾದ್ರು ಒಂದು ಥಾಟ್ ಪ್ರೊಸೆಸರ ನಿಮ್ಮದು ಚೇಂಜ್ ಆಗುತ್ತೆ ನೋಡಿರಿ.
ಯಾವ ವಿಷಯ ಬಗ್ಗೆನಾದ್ರೂ ತೊಗೋಬೋದು. ಪಾಸಿಟಿವ್ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಅದೇ ವಿಷಯನ ನೀವು ಬೇರೆ ರೀತಿ ಥಿಂಕ್ ಮಾಡ್ತೀರಿ ಪಾಸಿಟಿವ್ ಆಗಿ. ಓಕೆ, ಏಂಜಲ್ಸ್ ನಿಮ್ಗೆ ಏನು ಹೇಳ್ತಿದಾರೆ ಅಂತ ನೋಡೋಣ. ನಿಮಗೇನು ಗೈಡ್ ಮಾಡ್ತಾರೆ ಏಂಜಲ್ಸ್ ನನ್ನ ವ್ಯೂವರ್ಸಿಗೆ? ಭಾಳ ದಿನ ಆದಮೇಲೆ ನಾನು ಯಾವಾಗ ಸ್ಟಾರ್ಟ್ ಮಾಡಿದ್ದಲ್ಲ ನನ್ನ ರೀಡಿಂಗ್ಸ್ ಅಂದರೆ ಯೂಟ್ಯೂಬ್ ಒಳಗೆ, ಅವಾಗ ಒಂದೆರಡು ಸಲ ಬಂದಿತ್ತೇನಿದೆ. ಹ್ಯಾವ್ ಅ ಫೇತ್ ದಟ್ ಯುವರ್ ಪ್ರೇಯರ್ಸ್ ಹ್ಯಾವ್ ಬಿನ್ ಹರ್ಡ್ ಆರ್ ಬೀಯಿಂಗ್ ಆನ್ಸರ್ಡ್. ನೋಡಿರಿ, ನಿಮ್ಮದು ಥಾಟ್ ಪ್ರೊಸೆಸ್ ನೀವು ಚೇಂಜ್ ಮಾಡಿದ್ರಿ ಅಂದ್ಕೊಳ್ಳಿ ಏನಾಗ್ತದೆ, ನಾನು ಯಾಕೆ ಸೋಲ್ತಿದ್ದೆ ಅಂತ ವಿಚಾರ ಮಾಡ್ತಿದ್ರಿ, ಅವಾಗ ನಿಮ್ಗೆ ಸೋಲೇ ಬರ್ತಿತ್ತು. ನಾನೀಗ ಗೆಲ್ಲಬೇಕು, ನಾ ಹೆಂಗೆ ಗೆಲ್ಲಬೇಕು ಅಂದಾಗ ಮಿರಾಕಲ್ಸ್ ಆಗ್ತಾವೆ. ಮಿರಾಕಲ್ಸ್ ಆರ್ ಹ್ಯಾಪ್ನಿಂಗ್ ಇನ್ ಯುವರ್ ಲೈಫ್. ನೀವು ಅಂದ್ಕೊಂಡ್ಲಾರ್ದ ಅನ್ಎಕ್ಸ್ಪೆಕ್ಟೆಡ್ಲಿ ನೀವೇನೋ ಚೇಂಜಸ್ ನಿಮ್ಮ ಜೀವನದೊಳಗೆ ಬರ್ತಾವೆ. ನೀವು ಅಥವಾ ಕೆಲವೊಂದು ವಿಷಯನೇ ನೀವು ಮರ್ತ ಬಿಟ್ಟಿರ್ತೀರಿ, ಆತ್ ಬಿಡಿ ಮುಗಿತಿದ್ದಕ್ಕೆ ದಿ ಎಂಡ್ ಅಂತ ಬಿಟ್ಟಿರ್ತಿರಲ್ಲ, ಸಡನ್ನಾಗಿ ನಿಮಗೇನಾದರೂ ಒಂದು ನ್ಯೂಸ್ ಬರ್ತೈತೆ ನೋಡ್ರಿ. ಸೊ ನಿಮ್ಮ ಪರ್ಸನಿಂದ ಹೆಂಗಿದೆ ಅಂತ ನೋಡೋಣ. ನನ್ನ ಯೂನಿವರ್ಸಿನ ಪರ್ಸನಿಂದ ಡೇ ಎನರ್ಜಿ. ಬ್ರೇಕ್ ಥ್ರೂ ನೀವು ಹಾರ್ಮೋನಿಗೆ ಬರ್ತಿದ್ದೀರಿ, ಅವರು ಬ್ರೇಕ್ ಥ್ರೂ ಆಗ್ತಿದ್ದಾರೆ. ಬ್ರೇಕ್ ಥ್ರೂ ಅಂದರೆ ತಮ್ಮದು ಕಟ್ಟಳೆಗಳನ್ನ ಬಿಟ್ಟು ತಮ್ಮದು ಏನು ಕಂಡೀಷನ್ಸ್ ಟರ್ಮ್ಸ್ ಇರ್ತಾವಲ್ಲ ಜೀವನದಾಗ ಏನಾರ ಹಾಕ್ಕೊಂಡಿರ್ತಾರೆ ತಮಗೆ ತಾವು ಕಂಫರ್ಟ್ ಝೋನಿಂದ, ಅದರಿಂದ ಹೊರಗೆ ಬರ್ತಿದ್ದಾರೆ. ಓಕೆ, ಅವ್ರಲ್ಲಿ ಇಷ್ಟು ದಿನ ಏನು ಪೇಷನ್ಸ್ ಇದೆ ಕಾಯ್ದು, ಕೆಲವೊಂದು ವಿಷಯಕ್ಕೆ ಪೇಷನ್ಸ್ ಸಮಾಧಾನ ಇದ್ರೆ ಎಷ್ಟಂತ ಸಮಾಧಾನ ಇರ್ತಾನೆ ಮನುಷ್ಯ. ಹೌದಾ, ಒಂದಿನ ಹಿಂಗೆ ಬ್ಲಾಸ್ಟ್ ಆಗಲೇಬೇಕಲ್ಲ. ನೌ ದೇ ಆರ್ ಟ್ರಸ್ಟಿಂಗ್ ದೆಮ್ ಸೆಲ್ಫ್ಸ್. ದೇ ಆರ್ ಸೀಯಿಂಗ್ ದ ಇಬ್ಬರದ್ದು ನೋಡ್ರಿ ಚೆನ್ನಾಗಿ ಬರ್ತಿದೆ ಎನರ್ಜೀಸ್. ದೇ ಆರ್ ಆಲ್ಸೋ ಸೀಯಿಂಗ್ ದ ಪಾಸಿಬಿಲಿಟೀಸ್. ಅವರು ಜೀವನದಾಗ ಏನು ಪಾಸಿಬಿಲಿಟೀಸ್ ಅದಾವು ಅಂತ ವಿಚಾರ ಮಾಡ್ತಿದ್ದಾರೆ. ನನ್ನ ಜೀವನದಾಗ ಏನೇನು ಪಾಸಿಬಿಲಿಟೀಸ್, ನಾ ಎಲ್ಲಿ ಸ್ಟ್ರಕ್ ಆಗಿದ್ದೆ, ಬ್ಯಾಡಾಗಿದ್ನೆಲ್ಲ ಲೆಟ್ ಗೋ ಮಾಡ್ತಿದ್ದಾರೆ, ಅಂದರೆ ಬಿಟ್ಟು ಮುಂದೆ ಹೋಗೋಕೆ ವಿಚಾರ ಮಾಡ್ತಿದ್ದಾರೆ. ಡಿಸಿಷನ್ ಮೇಕಿಂಗ್, ಫೈಟಿಂಗ್ ಎನರ್ಜಿ, ಗುಡ್ ಎನರ್ಜಿ. ಬ್ರೇಕ್ ಥ್ರೂ ಯಾಕೆ ಬಂದಿದೆ ನೋಡೋಣ. ಅಂದರೆ ಇವತ್ತಿನ ದಿವಸ ಅವರಿಗೆ ದಿಸ್ ಇಸ್ ಮೇಜರ್ ಅರ್ಕೋನ. ಅಂದರೆ ಅವ್ರ ಜೀವನದಾಗ ಏನೋ ಒಂದು ಡಿಸಿಷನ್ ತೊಗೊತಾರೆ ಅವರು. ಅದು ಹೆಂಗೆ ತೊಗೊತಾರೆ ಅಂದರೆ ಎಲ್ಲ ನನಗೆ ಏನಂತೀನಿ, ಅವ್ರಿಗೆ ಬೇಕಾದಂಥ ವ್ಯಕ್ತಿಗಳು ಅಥವಾ ಅದೆಷ್ಟು ನನಗೆ ಬೇಕು ಬಂದು ಹೋಲ್ಡ್ ಇರ್ತೈತಲ್ಲ ನಮ್ಗೆ, ಅದನ್ನು ಬಿಟ್ಟು ಹೊರಗೆ ಬರ್ತಾರೆ ಅವ್ರು. ಆ ಟೈಪ್ ಡಿಸಿಷನ್ ತೊಗೊತಾರೆ, ಏನೋ ಒಂದು ಆ ಪರಿಸ್ಥಿತಿಯಿಂದ ಹೊರಗೆ ಬರ್ತಾರೆ ಅವರು. ಹೊರಗೆ ಬರ್ಲಿಕ್ಕೆ ವಿಚಾರನೂ ಮಾಡ್ತಾರೆ ಅವರು. ನಾ ಏನು ಹೇಳಿದೆ, ಅವ್ರದ್ದು ಏನೇದಿತ್ತಲ್ಲ ಸುತ್ತಲ ಇದ್ದಿದ್ದು ಒಂದು ಕಂಡೀಷನ್ಸ್, ಅವ್ರು ಹಾಕ್ಕೊಂಡಿದ್ದು ಬೌಂಡ್ರೀಸ್ ಹೊರಗೆ ಬಿಟ್ಟು ಬರ್ತಾರೆ, ಅಥವಾ ಯಾರಾದ್ರೂ ಅವ್ರಿಗೆ ಬೌಂಡ್ರೀಸ್ ಹಾಕಿದ್ರೆ ಅವ್ರಿಗೆ ನೋಡ್ರಿ ಕಿಂಗ್ ಆ್ಯಂಡ್ ಕ್ವೀನ್ ಎನರ್ಜಿ ಇದೆ. ಮನೆಯೊಳಗೆ ಯಾರೋ ಅವ್ರನ್ನ ಭಾಳ ಅಂದ್ರೆ ಭಾಳ ಕಂಟ್ರೋಲಿಂಗ್ ಇರಬೇಕು. ನೀವು ಹಸ್ಬೆಂಡ್ ವೈಫ್ ಇದ್ರಂದ್ರೆ ಒಬ್ರಿಗೊಬ್ರು ಭಾಳ ಕಂಟ್ರೋಲಿಂಗ್ ಇರಬೇಕು. ಮನೆಯೊಳಗೆ ಅವ್ರ ಜೀವನಕ್ಕೆ ಹತ್ರ ಈಗ ಅಂದರೆ ಕಪಲ್ಸ್ ಅಂತೀವಲ್ಲ ನಾವು, ಪೇರೆಂಟ್ಸ್ ಕಪಲ್ಸ, ಅಥವಾ ಆ ರೀತಿ ನಿಮ್ಮ ಜೀವನದೊಳಗೆ ಯಾರೋ ಭಾಳ ಅಂದ್ರೆ ಭಾಳ ಹೋಲ್ಡಿಂಗ್ ಎನರ್ಜಿ ಇದ್ರೆ. ಜಸ್ಟಿಸ್ ಕಾರ್ಡ್, ಇದು ಜಸ್ಟಿಸ್ ಕಾರ್ಡ್, ಕಿಂಗ್ ಅಲ್ಲ, ಇದು ಕ್ವೀನ್ ಎನರ್ಜಿ. ಯಾರೋ ಹೆಣ್ಮಗಳವರಿಗೆ ಭಾಳ ಹೋಲ್ಡಿಂಗ್ ಎನರ್ಜಿ ಒಳಗಿದ್ರು ಅವರು. ಹೋಲ್ಡಿಂಗ್ ಎನರ್ಜಿ ಅಂದ್ರೆ ನಾ ಹೇಳ್ದಂಗೆ ಕೇಳ್ಬೇಕಂತ ಹಾಗಾಗಿ ನಿಮ್ಮ ಪರ್ಸನ್ ಎಮೋಷ್ನಲಿ ಅಂದರೆ ಭಾವನಾತ್ಮಕ ಭಾಳ ಅದ್ರಾಗ ಏನೈತ್ರಿ, ಹಿಂಗೆ ಡೌನ್ ಅಂದರೆ ಡೌನ್ ಆಗಿಬಿಟ್ಟಿದ್ರು. ಅದ್ರಾಗ ಸ್ಟ್ರೆಸ್ಸಿಗೆ ಹೋಗಿದ್ರೆ ಪೂರ ಸ್ಟ್ರೆಸ್ಸಿಗೆ ಹೋಗಿದ್ರು. ಅದರಿಂದ ಹೊರಗೆ ಬರೋಕ್ಕೆ ವಿಚಾರ ಮಾಡ್ತಿದ್ರು. ಈಗ ಅವ್ರಿಗೆ ಮೆಚುರಿಟಿ ಬರ್ತಾಯಿದೆ. ನಾನು ಏನು ಮಾಡಿದೆ, ನಾ ಇಷ್ಟು ದಿನ ನಂದು ಯಾಕೆ ಬೇರೆಯವ್ರ ಕೈಯಾಗ ಕೊಟ್ಟೆ. ಅವ್ರಿಗೆ ಇಷ್ಟು ದಿನ ಜೀವನದಾಗ ಏನು ಅನ್ಯಾಯ ಆಗಿತ್ತಲ್ಲ, ಅದಕ್ಕೆ ಈಗ ಒಂದು ನ್ಯಾಯ ಸಿಗ್ತಾಯಿದೆ. ನ್ಯಾಯ ಯಾಕೆ ಸಿಗ್ತಾಯಿದೆ, ಅವ್ರು ತಾವು ಡಿಸಿಷನ್ ತೊಗೊತಿದ್ದಾರೆ ನ್ಯಾಯಕ್ಕಾಗಿ. ನನಗೆ ನ್ಯಾಯ ಸಿಗಬೇಕಂದ್ರೆ ನಾನು ಈ ಕಾಲು ಹೊರಗೆ ಇಡಬೇಕು ಅಂತ ವಿಚಾರ ಮಾಡ್ತಿದ್ದಾರೆ. ಅವರಿಗೆ ಭಾಳ ಈಸಿಲಿ ಅವರು ಹರ್ಟ್ ಆಗ್ತಾರೆ ನಿಮ್ಮ ಪರ್ಸನ್ ಅನಿಸ್ತೈತಿ. ಯಾರು ಒಂದು ಸ್ವಲ್ಪ ಏನಾರು ಅನ್ನ ತಕ್ಷಣವೇ ಅವ್ರು ಮೋಸ್ಟ್ಲಿ ಭಾಳ ಹರ್ಟ್ ಆಗ್ತಾರೆ ಅನಿಸ್ತೈತೆ. ಅಂಥ ಏನಂತೀರಿ ಮನಸ್ಥಿತಿ ಇರೋರು ನಿಮ್ಮ ಪರ್ಸನ್. ಓಕೆ, ಮೋಸ್ಟ್ಲಿ ಭಾಳ ಸೆನ್ಸಿಟಿವ್ ಅದಾರ ನಿಮ್ಮ ಪರ್ಸನ್. ನೀವು ಯಾರ ಬಗ್ಗೆ ನೋಡ್ತಿದ್ದೆ ಭಾಳ ಸೆನ್ಸಿಟಿವ್, ಶಾಯಿ ಅಂದರೆ ನಾಚಿಕೆ ಸ್ವಭಾವದವ್ರು. ಅಂದರೆ ನಿಮ್ಮ ಜೊತೆಗೆಲ್ಲ ಮಾತಾಡ್ತಿರ್ಬೋದು, ಆದರೆ ಎಲ್ಲರ ಮುಂದೆ ಮಾತಾಡೋದು ಅಂಥವೆಲ್ಲ ಸ್ವಲ್ಪ ನಾಚ್ಕೊತಾರೆ ಅನಿಸ್ತೈತೆ. ಸ್ವಲ್ಪ ಸಂಕೋಚ ಸ್ವಭಾವ, ನಾಚೋದ್ಕಿನ್ನ. ಭಾಳ ಕೇರಿಂಗ್ ಲವಿಂಗ್ ಪರ್ಸನ್ ಅದಾರ ಅವರು. ಎಲ್ಲರನ್ನೂ ಭಾಳ ಪ್ರೀತಿಯಿಂದ ಒಂದು ಏನಂತೀರಿ ಕೇರಿಂಗ್, ಎಲ್ಲರನ್ನ ಚೆನ್ನಾಗಿ ನೋಡ್ಕೊತಾರೆ, ಕರುಣಾಮಯಿ ಆ ಟೈಪ್ ಇದ್ದವ್ರನ್ನ. ಅವ್ರಿಗೆ ಭಾಳ ಅನ್ಯಾಯ ಆಗೈತೆ, ಭಾಳ ಅಂದ್ರೆ ನೋವಾಗೈತೆ ಮನಸ್ಸಿಗೆ.
ಅಂಥದಿಂದ ಅವರು ಹೊರಗೆ ಬರೋಕ್ಕೆ ಅವರು ನನಗೆ ಜಸ್ಟಿಸ್ ಬೇಕು, ನನ್ನ ಜೀವನಕ್ಕೆ ಈಗ ನನಗೆ ನ್ಯಾಯ ಬೇಕು ಅಂತ ಅವ್ರಿಗೆ ಬ್ರೇಕ್ ಥ್ರೂ ಮಾಡಿ ಅವರು ತಮ್ಮ ತಾವು ಸ್ಟ್ಯಾಂಡ್ ತೊಗೊಳಕತ್ತಾರೆ. ಓಕೆ, ಇಟ್ ಈಸ್ ಆಲ್ಸೋ ವೆರಿ ಗುಡ್. ಸಿ ಜೀವನದಾಗ ಯಾರೊಬ್ರು ಹೋಲ್ಡಿಂಗ್ ಎನರ್ಜಿ ಅಂದಲ್ಲ, ಇಲ್ಲಿ ಬಂದು ನೋಡ್ರಿ ಎಷ್ಟು ಅಬ್ಯೂಸಸ್ ಆಗಿ ಅವರಿಗೆ, ಎಷ್ಟು ಅಂದರೆ ಬೈದಾರ, ಹಿಂದಿಂದ ಎಷ್ಟು ಬೈದಾರ, ಏನಂತೀರಿ ಒಂಥರ ನಾಚಿಕೆ ಪಡೋಂಥ ಅಷ್ಟು ಬಯಸ್ಕೊಂಡಿದ್ದಾರೆ, ಹೊಡೆಸ್ಕೊಂಡಿದ್ದಾರೆ ಅನ್ಕೊತೀನಿ. ಅಬ್ಯೂಸಸ್ ಆಗ್ಯಾವನು. ಸಿ ನಿದ್ದಿಗೆಟ್ಟು ಬುದ್ಧಿಗೆಟ್ಟು ತಮ್ಮನ್ನು ತಾವು ಹಿಂಗೆ ಕಟ್ ಹಾಕ್ಕೊಂಡಿದ್ದಂಥದ್ದು ಜಗದಿಂದ ಈಗ ತಮ್ಮನ್ನು ತಾವು ಸ್ಟ್ಯಾಂಡ್ ತೊಗೋಬೇಕಂತಂದು ಹೊರಗೆ ಬರ್ತಿದ್ದಾರೆ. ಇದು ಓವರಾಲ್ ಎನರ್ಜಿ ಒಳಗಾಗಲ್ಲ, ಹೇಳಿದ್ದಿಲ್ಲ. ಸೊ ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಸ್ ನಿಮ್ಮ ಪರ್ಸನಿಂದ ರಾಶಿ ಇದೆ. ಕರ್ಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ ಬಂದಿದೆ. ಓಕೆ, ಏಂಜಲ್ಸ್ ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ, ಗೈಡೆನ್ಸ್ ಏನು ಕೊಡ್ತಾರಂತ ನೋಡೋಣ. ಹಾನರ್ ದ ಸೈಕಲ್ಸ್ ಆಫ್ ಯುವರ್ ಬಾಡಿ, ಎನರ್ಜಿ ಲೆವೆಲ್ ಆ್ಯಂಡ್ ಎಮೋಷನ್ಸ್. ನಿಮ್ಮ ಜೀವನದೊಳಗೆ ಏನು ಚೇಂಜಸ್ ಆಗ್ತದವು, ನಿಮ್ಮ ಬಾಡಿ ಒಳಗೆ ಏನು ಚೇಂಜಸ್, ನಿಮ್ಮ ಸುತ್ತಮುತ್ತ ಏನು ಚೇಂಜಸ್, ಅದಕ್ಕೆ ರೆಸ್ಪೆಕ್ಟ್ ಮಾಡಿರಿ, ಅದಕ್ಕೆ ಹೌದಂತ ಒಪ್ಕೊಳ್ರಿ. ಅದನ್ನು ತಡಿಬಾರ್ದು ಯಾವಾಗಲೂ. ನಮ್ದು ಏನೋ ಒಂದು ಚೇಂಜಸ್ ಆಗ್ತದವ ಅಂತಂದ್ರೆ ಅದಕ್ಕೆ ನಾವು ಈಗ ನೋಡಿರಿ ಅಪ್ಡೇಟ್ ಮಾಡ್ತಿರಲ್ಲ ಫೋನಿಗೆ, ಹೊಸ ಫೋನ್ ಬಂದ್ಕೊಂಡು ಹೊಸ ಫೋನ್ ತೊಗೊಂಬರ್ತೀರಿ, ಹಳೆ ಫೋನಾಗ ಕುಂದ್ರೋದಿಲ್ಲ ನೀವು. ಅಪ್ಡೇಟ್ ಮಾಡ್ಕೋಬೇಕಲ್ಲ. ಈಗ 5G ಫೋನ್ ಬಂತು, ಈಗ 4G ಫೋನ್ ಹಳೆವ ಅದ್ವ, 2G 3G ಭಾಳ ಹಳೆ ಆಗ್ಬಿಟ್ವ. ನೋಕಿಯಾ ಫೋನ್ ಸಣ್ಣ ಹಿಡಿದ್ರೆ ಏನಂತೀರಿ ನೀವು, ಅಯ್ಯೋ ಅವ್ರಿಗೆ ಎಂತ ಅಪ್ಡೇಟ್ ಆಗಿಲ್ಲ ಅಂತೀರಿ. ಹಂಗೆ ನಮ್ಮ ಜೀವನದಾಗ ಏನಾದ್ರು ಚೇಂಜಸ್ ಆದ್ರೆ ನಾವು ಅಪ್ಡೇಟ್ ಆಗಬೇಕು ಅಂತ ನೀವು ಹೇಳ್ತಿದ್ದಾರೆ. ಓಕೆ, ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಪರ್ಸ್ನಲ್ ರೀಡಿಂಗ್ ಸ್ಟಾರ್ಟ್ ಆಗಿದ್ದಾವೆ, ಬುಕ್ಕಿಂಗ್ ಮಾಡಿಸ್ಕೋಬೋದು. ವಾಟ್ಸಪ್ ಮಾಡಿರಿ, ಕಾಲ್ ಮಾಡಬೇಡ್ರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ.